ಕನ್ನಡ ಪರ ಸಂಘಟನೆಗಳ ಪರವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಅಸೋಸಿಯೇಷನ್ನಿಂದ ನಾವು ಅವರು ಬೆಂಬಲವಾಗಿ ಸೂಚಿಸ್ತಾ ಮಧ್ಯಾಹ್ನವರೆಗೂ ಬಂದ್ ಮಾಡೋಣ ಅಂತೇಳಿ ಬಂದಲ್ಲ ಸ್ಥಗಿತಗೊಳಿಸೋಣ ಅನ್ನೋದು ಅವರ ಕಡೆಯಿಂದ ಬಂದಿದೆ. ನಾವು ಯಾವ್ರಿಗೂ ಇಲ್ಲಿ ತೊಂದರೆ ಕೊಡಬೇಕಂತಿಲ್ಲ, ಯಾಕಂದರೆ ಕಾಲಾವಕಾಶಗೆಲ್ಲ ನಾವು ಮೊದಲೇ ತಿಳಿಸೋಕ್ಕಾಗಿರಲಿಲ್ಲ. ಹಾಗಾಗಿ ನಾವು ಓನ್ಲಿ ಥಿಯೇಟ್ರ್ಗಳು ಮಾತ್ರ ಮಧ್ಯಾಹ್ನವರೆಗೂ ಸ್ಥಗಿತಗೊಳಿಸಿ ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ನಮ್ಮ ನಿರ್ಮಾಪಕರ ವಿಷಯಕ್ಕೆ ಬಂದಾಗ ಅವರೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ. ಎಲ್ಲಿಂದ ನಾವು ಆರ್ಟಿಸ್ಟ್ ಬಂದಿರ್ತಾರೆ, ಒಂದು ಲೊಕೇಶನ್ಸ್ ಬುಕ್ ಮಾಡಿರ್ತಾರೆ. ನಾವು ಏಕಾಏಕಿ 2 ದಿನದಲ್ಲಿ ನಮಗೆ ಬಂದಿರೋದು ಮೊನ್ನೆನೇ ಅವ್ರ ಕಡೆಯಿಂದ ಕೆರೆ ಬಂದಿರೋದು. ಹಾಗಾಗಿ ಅವ್ರದ್ದು ಯಥಾಸ್ಥಿತಿ ಮಾಡ್ಕೊಂಡಿರ್ತಾರೆ. ಆದರೆ ಅವರು ಸಾಂಕೇತಿಕವಾಗಿ ನೈತಿಕವಾಗಿ ಬೆಂಬಲ ಸೂಚಿಸಿದ್ದಾರೆ. ನಮಗೇನೇನು ಇವತ್ತು ಸಂಘ ಸಂಸ್ಥೆಗಳು ಯಾವುದಾದ್ರು ಬಂದಿದ್ದಾವೆ ಎಲ್ಲ ಪದಾಧಿಕಾರಿಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಆದರೆ ಕೆಲವ್ರಿಗೆ ತೊಂದರೆ ಆಗ್ದೇ ನಾವು ನೈತಿಕ ಬೆಂಬಲ ಸೂಚಿಸ್ತೀವಿ ಅಂತೇಳಿ ಅವರು ನಮ್ಮಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ತಮಗೆ ಎಲ್ಲವನ್ನೂ ನಾವು ಹಾಗಾದರೆ ಬಂದ್ ಮಾಡಲ್ಲ ಅಂತಲ್ಲ, ನಾವು ಮೊದಲಿಂದಲೇ ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ. ಹಂಗಾಗಿ ನಾವು ಥಿಯೇಟ್ರ್ಗಳಲ್ಲಿ ಒಂದು ಶೋ ಮಧ್ಯಾಹ್ನವರೆಗೂ ನಾವು ಸ್ಥಗಿತಗೊಳಿಸ್ತಿದ್ವಿ. ಆವಾಗ ಸಿಚುವೇಶನ್ ನೋಡ್ಕೊಂಡ್ಬಿಟ್ಟು ನಮ್ಮ ಪ್ರದರ್ಶಕರು ಆದರೂ ಬೇರೆಯವರೆಲ್ಲ ಹೆಂಗೆ ಅಲ್ಲಿ ಸಿಚುವೇಶನ್ ನೋಡಿಕೊಂಡು ಅವರು ಇದು ಮುಂದುವರಿತಾರೆ. ಸರ್ ಅದನ್ನೇ ತಮಗೆ ಶೂಟಿಂಗ್ನ ನಾವು ಏಕಾಏಕಿ ಒಂದು ದಿನದಲ್ಲಿ ನಾವು ನಿಲ್ಲಿಸೋಕ್ಕಾಗಲ್ಲ. ಅವರು ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಹೌದು ಸರ್. ಮಧ್ಯಾಹ್ನವರೆಗೂ ಅದು ಸಿಚುವೇಶನ್ ನೋಡಿಕೊಂಡು ಬಂದು ತೀವ್ರವಾಗಿದ್ದರೆ ಅಲ್ಲೇ ಯಾವ ಇದರಲ್ಲಿ ಹೆಂಗಿದ್ದು ನೋಡಿಕೊಂಡು ಅವರು ಮುಂದುವರಿಸ್ತಾರೆ. ಸರ್ ನಾವು ಬೆಂಬಲ ಇರೋದ್ರಿಂದನೇ ಎಲ್ಲ ಕನ್ನಡ ಪರ ಹೋರಾಟಗಾರರು ಮತ್ತು ಕೆಲವು ಸಂಸ್ಥೆಗಳು ಕರೆ ಕೊಟ್ಟಿರುವಂಥ ಕರ್ನಾಟಕ ಬಂದ್ಗೆ ಚಿತ್ರರಂಗದ ಒಂದು ಭಾಗವಾಗಿರೋ ನಾವು ಪ್ರದರ್ಶಕರು ಅವ್ರಿಗೆ ಬೆಂಬಲ ಸೂಚಿಸ್ತಾ ಬೆಳಗಿನ ಆಟ ಏನು ಮಾರ್ನಿಂಗ್ ಶೋ ಅಂತ ಏನು ಹೇಳ್ತೀವಿ, ಫಸ್ಟ್ ಶೋ ಪ್ಲೇ ಆಗುತ್ತೆ 9 ಗಂಟೆ ಆಗಿರ್ಬೋದು, 10 ಇರ್ಬೋದು, 11 ಗಂಟೆ ಇರ್ಬೋದು. ಆಯಾ ಥಿಯೇಟ್ರಲ್ಲಿ ಏನು ಫಸ್ಟ್ ಶೋ ಪ್ಲೇ ಆಗುತ್ತೆ ಆ ಒಂದು ಶೋನ ಕ್ಲೋಸ್ ಮಾಡ್ತಾ ಈಗ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಅವ್ರಿಗೆ ಸೂಚಿಸ್ತಾ ಇದ್ದೀವಿ. ಆ್ಯಂಡ್ ಕೆಲವು ಪ್ರಾಂತ್ಯಗಳಲ್ಲಿ ಯಾವ ರೀತಿ ವಾತಾವರಣ ಇದೆ ನೋಡಿಕೊಂಡು ಮಿಕ್ಕಿದ್ದ ಶೋಗಳನ್ನ ನಡೆಸ್ಬೇಕಾ ಇಲ್ಲ ಇನ್ನೂ ಬಂದ್ ಮಾಡಬೇಕಾ ಅನ್ನೋದನ್ನ ಆಯಾ ಚಿತ್ರಮಂದಿರದವ್ರಿಗೆ ನಾವು ಬಿಟ್ಟಿರ್ತೀವಿ. ಯಾಕಂದರೆ ಈಗ ಶುಕ್ರವಾರ ಒಂದು ಹೊಸ ಪಿಕ್ಚರ್ ಬೇರೆ ರಿಲೀಸ್ ಆಗಿರುತ್ತೆ. ಸೊ ಈಗ ನಾವು ಏಕಾಏಕಿ ಇಡೀ ದಿನ ನಾವು ಬಂದ್ ಮಾಡೋಕ್ಕೆ ಹೋದಾಗ ಪಾಪ ಅಥವಾ ಒಂದು ನಿರ್ಮಾಪಕನಿಗೂ ಕೂಡ ತುಂಬ ಲಾಸ್ ಆಗುತ್ತೆ. ಯಾಕಂದರೆ ಶನಿವಾರ ಒಂದು ಕಲೆಕ್ಷನ್ ಬರುವಂಥ ಒಂದು ಪ್ರೈಮ್ ದಿನ ಆಗಿರೋದ್ರಿಂದ ಅಂದಿನ ದಿನ ಎಲ್ಲ ಶೋ ಬಂದ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತೇಳಿ ಸಾಕಷ್ಟು ನಿರ್ಮಾಪಕರು ಮತ್ತು ಪ್ರದರ್ಶಕರು ನಮ್ಮ ಅವರ ಒಂದು ಕಷ್ಟಗಳನ್ನ ಹೇಳ್ಕೊಂಡಾಗ ನಾವು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಒಂದು ಶೋನ ಇದು ಅರ್ಲಿ ಮಾರ್ನಿಂಗ್ ಶೋ ಅರ್ಲಿ ಮಾರ್ನಿಂಗ್ ಅಲ್ಲ, ಮಾರ್ನಿಂಗ್ ಶೋ ಏನಿದೆ ಅದನ್ನು ಸ್ಥಗಿತಗೊಳಿಸಿ ಕನ್ನಡಕ್ಕೆ, ಕನ್ನಡ ಪರ ಹೋರಾಟಕ್ಕೆ, ನಾಡು ನುಡಿ ಭಾಷೆಗೆ ಸದಾಕಾಲ ನಮ್ಮ ಬೆಂಬಲ ಇರುತ್ತೆ ಅಂತೇಳಿ ಈ ಟೈಮಲ್ಲಿ ಸೂಚಿಸ್ತಾ ಇದ್ದೀವಿ.